ಹಾಯ್, ವೆಲ್ಕಮ್ ಟು ಕಲ್ಕುಳಿ ಕ್ರಿಯೇಷನ್ ಲಾಗ್. ನಾನಿವತ್ತು ರಾತ್ರಿ ಉಳಿದಿರುವ ಅನ್ನದಿಂದ ಮಾರನೇ ದಿವಸ ಬೆಳಿಗ್ಗೆ ನಾವು ಒಂದು ಪ್ರೋಬಯೋಟಿಕ್ ಫುಡ್ಡನ್ನು ಹೇಗೆ ಮಾಡ್ಕೊಳ್ಬೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ. ಇವಾಗ ತುಂಬ ಟ್ರೆಂಡಲ್ಲಿರುವಂತಹ ಒಂದು ಪ್ರೋಬಯೋಟಿಕ್ ಫುಡ್ಡು ನಮಗೆ ಅಸಿಡಿಟಿ ಎಲ್ಲ ಕಮ್ಮಿ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ತುಂಬ ಯಾರಿಗೆ ಅಸಿಡಿಟಿಯಿಂದ ಎದೆ ಒಂಥರ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ, ಹಾಗೆ ಬೇರೆ ಗಟ್ ಪ್ರಾಬ್ಲಮ್ ಎಲ್ಲ ಇರುತ್ತಲ್ಲ ಅಂಥವರಿಗೆಲ್ಲ ಇದು ತುಂಬ ಒಳ್ಳೆಯದಾಗುತ್ತೆ. ನೀವು ರೆಗ್ಯುಲರಾಗಿ ಅರ್ಲಿ ಮಾರ್ನಿಂಗು ಬ್ರೇಕ್ಫಾಸ್ಟ್ ಜೊತೆಗೂ ಇದನ್ನು ತಗೊಳ್ಬೋದು, ಇಲ್ಲ ಬರೀ ಇದನ್ನೇ ನೀವು ಬ್ರೇಕ್ಫಾಸ್ಟ್ ರೀತಿಯನ್ನು ಮಾಡಿ ಉಪಯೋಗಿಸ್ಕೊಳ್ಬೋದು. ತುಂಬ ಈಸಿ, ತುಂಬ ಹೆಲ್ತ್ ಬೆನಿಫಿಟ್ಟು ಇರುವಂತಹ ಒಂದು ಇದು ಪ್ರೋಬಯೋಟಿಕ್ ಫುಡ್ಡು. ಇದಕ್ಕೆ ಅನ್ನವನ್ನು ತಗೊಳ್ಬೇಕು. ಕ್ವಾಂಟಿಟಿ ನಿಮಗೆ ಹೇಗೆ ಬೇಕೋ ಹಾಗೆ ಅಷ್ಟನ್ನು ನೀವು ನೋಡಿಬಿಟ್ಟು ತಗೊಳ್ಳಿ. ಇಲ್ಲಿ ನಾನು ಒಬ್ರಿಗಾಗಷ್ಟನ್ನು ತಗೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದೇ ಒಂದು ಪುಟ್ಟದಾಗಿರುವ ಹಸಿಮೆಣಸನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಹಸಿಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರುಳ್ಳಿ, ಇದು ಅಷ್ಟೇ, ಜಾಸ್ತಿ ಹಾಕ್ಕೊಳ್ಬೇಡಿ. ಸ್ವಲ್ಪ 1-2 ಟೀ ಸ್ಪೂನ್ ಆಗಷ್ಟು ನೀವು ನೀರುಳ್ಳಿಯನ್ನು ತಗೊಳ್ಬೋದು. ನಂತರ ಉಪ್ಪು ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಚಿಟಿಕೆ ಆಗಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾವು ಹಾಕಬೇಕಾಗಿರುವಂತಹ ಮುಖ್ಯವಾದ ಒಂದು ಪದಾರ್ಥ ಅಂದರೆ ಮೊಸರನ್ನ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗಷ್ಟು ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಜಾಸ್ತಿ ಮೊಸರನ್ನ ಹಾಕ್ಕೊಳ್ಬೇಡಿ. ನೆಕ್ಸ್ಟ್ ಮಾರ್ನಿಂಗು ನಿಮಗೆ ಇದು ತುಂಬ ಹುಳಿಯಾಗಿ ನಿಮಗೆ ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ನಂತರ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಕ್ಲೀನಾಗಿ ಮೊಸರು ಮತ್ತು ಅನ್ನ ಎಲ್ಲ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಮಕ್ಕಳಿಗೂ ಅಷ್ಟೇ ಇದು ತುಂಬ ಒಳ್ಳೆಯದಾಗುತ್ತೆ. ಬೆಳಿಗ್ಗೆ ಮುಂಚೆ ಇದನ್ನು ತಗೊಳ್ಳೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ರೆಗ್ಯುಲರಾಗಿ ನೀವು ಆ್ಯಂಟಾಸಿಡ್ ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ಮತ್ತೆ ಪುನಃ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಸೊ ಇದನ್ನು ನೀವು ಮಾಡಿಕೊಂಡು ಉಪಯೋಗಿಸಿದ್ರೆ ವಿತಿನ್ 15 ಡೇಸು ನಿಮಗೆ ಇದ್ರದ್ದು ಎಫೆಕ್ಟು ಗೊತ್ತಾಗುತ್ತೆ. ರೆಗ್ಯುಲರಾಗಿ ಇದನ್ನು ಅರ್ಲಿ ಮಾರ್ನಿಂಗೇ ನೀವು ಯೂಸ್ ಮಾಡ್ಬೋದು. ನಿಮಗೆ ಇನ್ ಕೇಸ್ ನೀವು ಕಾಫಿ ಟೀನ ಬಿಟ್ಟು ಸಹ ಇದನ್ನು ಯೂಸ್ ಮಾಡ್ಬೋದು. ಇಲ್ಲ ನಿಮಗೆ ಬೇಕು ಅಂದರೆ ಅದನ್ನು ತಗೊಂಡು ಸಹ ಇದನ್ನು ಯೂಸ್ ಮಾಡ್ಕೊಳ್ಬೋದು. ನಂತರ ಇದಕ್ಕೆ ನಾವು ಈಗ ಇಲ್ಲಿ ಒಂದು ಅರ್ಧ ಕಪ್ ಆಗಷ್ಟು ನಾನು ನೀರು ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ರೈಸಿಗೆ ತಕ್ಕ ಹಾಗೆ ತಗೊಳ್ಳಿ. ಈ ರೀತಿ ಅನ್ನ ಎಲ್ಲ ಫುಲ್ಲು ಮುಳುಗೋ ಹಾಗೆ ನಾವು ನೀರನ್ನು ಹಾಕ್ಕೊಳ್ಬೇಕು. ಈ ರೀತಿ ಪುನಃ ಮತ್ತೊಂದು ಸಾರಿ ಮಿಕ್ಸ್ ಮಾಡಿ ಜಸ್ಟ್ ಇದು ಆಯಿತು. ಇವಾಗ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಹಿಂದೆ ತಂಗಳನ್ನ ಅಂತ ಹೇಳ್ತಾ ಇದ್ರು. ನಂತರದ ದಿನಗಳಲ್ಲಿ ಅದನ್ನು ತಿನ್ನಬಾರ್ದು, ಅದರಿಂದ ಹೆಲ್ತಿಗೆ ತುಂಬ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಇವಾಗ ಇದೇ ಒಂದು ಟ್ರೆಂಡಿಂಗು ಐಟಮ್ ಆಗಿದೆ. ಇದು ಜಸ್ಟ್ ಇಷ್ಟನ್ನು ನೀವು ಪ್ರಿಪೇರ್ ಮಾಡಿಬಿಟ್ಟು ಇದನ್ನು ಕವರ್ ಮಾಡಿಬಿಟ್ಟು ಹಾಗೆ ಓವರ್ ನೈಟು ಬಿಡಬೇಕು. ನೀವು ಇದನ್ನು ಬೇರೆ ಏನು ಪದಾರ್ಥಗಳನ್ನು ನೀವು ಹಾಕ್ಕೊಳ್ಳೋದು ಬೇಕಾಗಲ್ಲ. ಜಸ್ಟ್ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ರೈಸ್ ಕವರ್ ಆಗಷ್ಟು ನೀವು ನೀರನ್ನು ಹಾಕ್ಕೊಳ್ಳಿ. ಇಲ್ಲ ಅಂದರೆ ನೀವು ಮೊಸರು ಜಾಸ್ತಿ ಮಾಡಿಕೊಂಡ್ರೆ ಅದು ಹುಳಿಯಾಗಿ ಬರುತ್ತೆ. ಇದನ್ನು ಓವರ್ ನೈಟು ನೀವು ಕವರ್ ಮಾಡಿ ಇಟ್ಬಿಟ್ಟು ನೆಕ್ಸ್ಟ್ ಮಾರ್ನಿಂಗು ನೀವು ಎಂಟಿ ಸ್ಟಮಕ್ಕಲ್ಲಿ ಇದನ್ನು ತಗೊಳ್ಬೇಕು. ತುಂಬಾ ಹೆಲ್ಪ್ ಆಗುತ್ತೆ. ನೀವು ಕಂಟಿನ್ಯೂಸ್ ಇದನ್ನು ಮಾಡ್ಕೊತ ಬಂದರೆ ನಿಮಗೆ ಎಸಿಡಿಟಿ ಪ್ರಾಬ್ಲಮ್ಮಿನ ತುಂಬಾ ಸಾಲ್ವ್ ಆಗುತ್ತೆ. ನೀವು ಹಾಗೆ ಮಾತ್ರೆಯನ್ನು ತಗೊಳ್ಳೋದನ್ನು ನೀವು ಕಡಿಮೆ ಮಾಡ್ಬೋದು. ನಿಮಗೇ ಗೊತ್ತಾಗುತ್ತೆ ಏನು ಎಫೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನಾನು ಹಾಕುವಂತಹ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನನ್ನ ಕಲ್ಕುಳಿ ಕ್ರಿಯೇಷನ್ ಲಾಗ್ ಚಾನಲ್ ಏನಿದೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇದನ್ನು ನಿಮಗೆ ಯಾರ್ಯಾರಿಗೆ ಪ್ರಾಬ್ಲಮ್ ಇದೆ ಅಂಥವರಿಗೂ ಸಹ ಶೇರ್ ಮಾಡಿ. ನೀವು ಟ್ರೈ ಮಾಡಿ ನೋಡಿ, ನಿಮಗೇನೇ ಡಿಫ್ರೆನ್ಸು ಗೊತ್ತಾಗುತ್ತೆ ಇದು. ಹಾಗಾಗಿ ಇದನ್ನು ಎಲ್ಲರೂ ಟ್ರೈ ಮಾಡಿಬಿಟ್ಟು ಹೆಲ್ತ್ ಬೆನಿಫಿಟನ್ನು ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮಗೆ ಬೇಕು ಅಂದರೆ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಹ ಮೇಲಿಂದ ಉದುರಿಸ್ಕೊಂಡು ಇವಾಗ ನೋಡಿ, ಇದು ನೆಕ್ಸ್ಟ್ ಮಾರ್ನಿಂಗು ಎಂಟಿ ಸ್ಟಮಕ್ಕಲ್ಲಿ ಇದನ್ನು ನೀವು ಕನ್ಸ್ಯೂಮ್ ಮಾಡಬೇಕು.
ಇದು ತುಂಬ ನಿಮಗೆ ಅಸಿಡಿಟಿಗೆ ಎಲ್ಲ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೆ ಬೇರೆ ಏನಾದ್ರು ಗಟ್ ಪ್ರಾಬ್ಲಮ್ ಇದ್ದರೆ ಅದು ಸಹ ಇದು ಇಂಪ್ರೂವ್ ಮಾಡುತ್ತೆ. ಬೆಸ್ಟ್ ಪ್ರೋಬಯೋಟಿಕ್ ಫುಡ್ ಅಂತ ಇದು ಪ್ರೂವ್ ಆಗಿದೆ. ಹಾಗಾಗಿ ಜಾಸ್ತಿ ಏನು ಖರ್ಚಿಲ್ಲದೆ ಸಿಂಪಲ್ಲಾಗಿ ನಾವು ಇದನ್ನು ಮಾಡ್ಕೊಳ್ಬೋದು. ಇದನ್ನು ಮಾಡ್ಕೊಂಬಿಟ್ಟು ಕಂಟಿನ್ಯೂಸ್ ಆಗಿ ನೀವು 1 ಮಂತು ಅಥವಾ ನೀವು ಲಾಂಗ್ ಟರ್ಮ್ವರೆಗೂ ಇದನ್ನು ಯೂಸ್ ಮಾಡ್ಬೋದು. ಏನು ನಿಮಗೆ ಇದರಿಂದ ಅಡ್ವರ್ಸ್ ಏನೂ ಆಗೋದಿಲ್ಲ. ನೀವು ಬ್ರೇಕ್ಫಾಸ್ಟ್ ಬದಲಿಗೆ ನೀವು ಇದನ್ನು ಸಹ ಮಾಡ್ಕೊಳ್ಬೋದು. ಹಾಗೆ ಇದನ್ನು ಮಾಡ್ಕೊಂಬಿಟ್ಟು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.